ಕೃಷಿ ಹೊಂಡ ಅಕಸ್ಮಾತ್ ನಿಮ್ಮ ಭೂಮಿಯಲ್ಲಿ ನೀರು ನಿಲ್ಲದೆ ಅಂತಂದ್ರೆ ಅಲ್ಲಿಗೆ ತಾಳ್ಪತ್ರ ಹಾಕೋದು ಬೇಕಾಗಿಲ್ಲ. ಇಲ್ಲ ಅಂತಂದ್ರೆ ತಾಳ್ಪತ್ರ ಹಾಕಬೇಕಾಗುತ್ತೆ. ನಮ್ಮ ಬೆಳಗಾವಿಯಲ್ಲಿ ಎಲ್ಲಿ ಎಷ್ಟು ದೊಡ್ಡ ಹೊಂಡಗಳಿದ್ದಾವೆ? 4 ಎಕರೆಗಳಾಗಷ್ಟು ಹೊಂಡಗಳಿದ್ದಾವೆ. ಒಂದೊಂದು ಹೊಂಡಗಳು 4 ಎಕರೆಗಳಾಗಷ್ಟು ಹೊಂಡ ಇದ್ದಾವೆ. ಎಸ್ಪೆಷಲಿ ಅಥಣಿ ಕಡೆ, ಅಥಣಿ ಕಾರವಾರ ಕಡೆ. ಈಗ ದೊಡ್ಡ ಲ್ಯಾಂಡ್ ಹೋಲ್ಡರ್ಸ್ ಇರ್ತಾರಲ್ಲ, ಅವರಿಗೆ ಮಳೆಗಾಲದಲ್ಲಿ ಸಾಧ್ಯ ಆದಷ್ಟು ನೀರನ್ನು ಶೇಖರಣೆ ಮಾಡಿ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ಅವರು ದ್ರಾಕ್ಷಿ, ಅವರದು ದಾಳಿಂಬೆ ಎಲ್ಲಕ್ಕೆ ಬೇಕಾಗೋದ್ರಿಂದಾಗಿ ಅವರು ಮಳೆಗಾಲದಲ್ಲೇ ಶೇಖರಣೆ ಮಾಡ್ಕೋಬೇಕಾಗಿರೋದ್ರಿಂದ 1 ಎಕರೆ, 2 ಎಕರೆ, 3 ಎಕರೆ, 4 ಎಕರೆಗಳಷ್ಟು ದೊಡ್ಡ ಹೊಂಡಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಹೊಂಡಗಳಲ್ಲೂ ನಾವು ಸಾಕಾಣಿಕೆ ಮಾಡ್ಬೋದು. 2 ಗುಂಟೆ ಅಂತ ಹಿಡಿದು 2 ಎಕರೆ, 3 ಎಕರೆ, 4 ಎಕರೆ ದೊಡ್ಡ ಇದ್ದಷ್ಟು ನಾವು ಜಾಸ್ತಿ ಮೀನನ್ನ ಉತ್ಪಾದನೆ ಮಾಡಬಹುದು. ಫಸ್ಟ್ ನಾವು ಏನ್ ಮಾಡಬೇಕಾಗುತ್ತೆ? ನೀರಿಗೆ ಸಗಣಿಯನ್ನ ಹಾಕ್ಬೇಕಾಗತ್ತೆ. ಈಗ ನಾನು ಒಂದು ಗುಂಟೆ ಲೆಕ್ಕದಲ್ಲಿ ಹೇಳ್ತಾ ಹೋಗ್ತೀನಿ. ಅವಾಗ ನಿಮ್ಮದು 3 ಗುಂಟೆ ಇದ್ರೆ, 4 ಗುಂಟೆ ಇದ್ರೆ ಆ ಲೆಕ್ಕದಲ್ಲಿ ಇದು ಮಾಡ್ಬೋದು. ಮೀನ್ ಮರಿ ಬಿಡೋದಕ್ಕಿಂತ ಎಕ್ಸಾಕ್ಟ್ಲಿ 1 ವಾರ ಮುಂಚೆ ನಾವು ಒಂದು ಗುಂಟೆಗೆ 10 ಗುಂಟೆ ಸಗಣಿಯನ್ನು ಹಾಕಬೇಕು. ಅದು ಹೇಗೆ ಹಾಕಬೇಕು? ನೀರಲ್ಲಿ ಕದರಿ ಅದನ್ನ ಎಲ್ಲ ಕಡೆ ಎರಚಬೇಕು. ಯಾಕೆ ನಾವು ಸಗಣಿಯನ್ನು ಹಾಕಬೇಕು? ಸಗಣಿಯನ್ನು ಹಾಕೋದ್ರಿಂದಾಗಿ ನೀರಿನ ಬಣ್ಣ ತಿಳಿ ಹಸಿರು ಬಣ್ಣ ತಿರುಗುತ್ತೆ ಒಂದು 3-4 ದಿನದ ಟೈಮಲ್ಲಿ. ಅದರರ್ಥ ಮೀನುಗಳಿಗೆ ಬೇಕಾಗಿರುವಂತಹ ನೈಸರ್ಗಿಕ ಆಹಾರ ಅಲ್ಲಿ ರೆಡಿ ಆಗ್ತದೆ. ನೀವು ಎಕ್ಸ್ಟ್ರಾ ಆಹಾರ ಕೊಡಬೇಕು, ಬಟ್ ಅದಕ್ಕಿಂತ ಮುಂಚೆ ನೀವು ಮೀನುಗಳಿಗೆ ನೈಸರ್ಗಿಕ ಆಹಾರವನ್ನ ರೆಡಿ ಮಾಡಬೇಕಾಗುತ್ತೆ. ಒಂದ್ಸತಿ ಸಗಣಿಯನ್ನು ಹಾಕಿದ ಮೇಲೆ ಒಂದು ಗುಂಟೆಗೆ ಹೆಚ್ಚು ಕಡಿಮೆ ಒಂದು 10 ಕೆಜಿ ಸುಣ್ಣವನ್ನು ಹಾಕಬೇಕು. ಸುಣ್ಣ ಏನ್ ಮಾಡುತ್ತಂದ್ರೆ ನೀರಲ್ಲಿ ಇರುವಂತಹ ಕ್ರಿಮಿ ಕೀಟ ಇವನ್ನೆಲ್ಲವನ್ನೂ ಏನ್ ಮಾಡುತ್ತೆ? ನಾಶ ಮಾಡುತ್ತೆ. ಓಕೆ, ಸೊ ಅವೆರಡು ಕೆಲಸ ಆದ್ಮೇಲೆ ನೋಡಿ, ಇಲ್ಲಿ ಸಗಣಿಯನ್ನು ಹಾಕ್ತಿದ್ದಾರೆ, ಇಲ್ಲಿ ಸುಣ್ಣದ ನೀರನ್ನು ಹಾಕ್ತಿದ್ದಾರೆ. ನಂತರ ಮೀನು ಮರಿಯನ್ನ ಬಿತ್ತನೆ ಮಾಡುವಂತದ್ದು. ಮೀನು ಮರಿಗಳು ಅದರಲ್ಲಿ ಜಾತಿಗಳ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಯಾವ್ಯಾವ ತಳಿಗಳು ಬರ್ತವೆ. ಬಟ್ ಈಗ ನೀವು ನೆನಪಿಗೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಈ ಪ್ಲಾಸ್ಟಿಕ್ ಇದೆಯಲ್ಲ, ಈ ಪ್ಲಾಸ್ಟಿಕ್ ಅಲ್ಲಿ 1/3 ಭಾಗದಷ್ಟು ನೀರು ಹಾಕ್ತಾರೆ. ಆಮೇಲೆ ಅಲ್ಲಿ ಮೀನು ಮರಿಗಳನ್ನ ಹಾಕ್ತಾರೆ. ಮೀನು ಮರಿಗಳನ್ನ ಹಾಕಿ ಆಕ್ಸಿಜನ್ ಕೊಡ್ತಾರೆ. ಸೊ ನೋಡಿ, ಮೀನು ಮರಿಗಳನ್ನ ಹಾಕಿ ಕೊಡ್ತಾರೆ ಅವರು. ಮೀನು ಮರಿಗಳ ಸೈಜ್ ಮೇಲೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಎಷ್ಟಿರುತ್ತೆ ಅಂತ ಹೇಳಿ, ಸಾಮಾನ್ಯವಾಗಿ 500ರಿಂದ 1000ವರೆಗೂ ಹಾಕ್ಬೋದು. ಸಣ್ಣ ಮರಿಗಳಿದ್ರೆ 1000 ಹಾಕ್ಬೋದು, ದೊಡ್ಡ ಮರಿಗಳಿದ್ರೆ ಹೆಚ್ಚು ಕಡಿಮೆ ನಾವು ಒಂದು 500 ಮರಿಗಳನ್ನ ಬೆಳೆಸ್ಬೋದು. ನಂತರ ಮೀನು ಮರಿಗಳನ್ನ ನೀರಿಗೆ ತಂದು ಬಿಡುತ್ತೆ. ಇನ್ನೊಂದು ಮೀನು ಅದೇನು ಬಹಳ ದೊಡ್ಡ ಕೆಲಸ ಸರ್ ಅಂತ ಹೇಳಿ, ಬಟ್ ಅಲ್ಲೇ ಮ್ಯಾಟರ್. ನೀವೇನಾದ್ರೂ ತಂದು ನೀವು ಓಪನ್ ಮಾಡಿ ಮೇಲಿಂದ ಸುರಿದ್ರೆ 50% ಮೀನುಗಳು ಸತ್ತು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕಾದ್ರೆ, ಯಾಕಂದ್ರೆ ನೀವು ತಂದಿರ್ತೀರಲ್ಲ ನೀರು, ಮೀನು ಬಂದಿರುತ್ತಲ್ಲ, ಆ ನೀರು ಮತ್ತೆ ನಿಮ್ಮ ಕೊಳದ ನೀರು ಬೇರೆ ಬೇರೆ ಕರೆಕ್ಟಾ? ಸೊ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಫಸ್ಟ್ ಪ್ಲಾಸ್ಟಿಕ್ ಅನ್ನ ಯಥಾಸ್ಥಿತಿ ತಂದು ನಿಮ್ಮ ಹೊಂಡದ ನೀರಿನಲ್ಲಿ ಇಡಬೇಕಾಗುತ್ತೆ. ನೀರು ತೇಲ್ತಾ ಇರ್ತಾವ, ಒಂದು 5 ನಿಮಿಷ ಅನ್ಬಿಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಕೊಳದ ನೀರಿನ ಟೆಂಪರೇಚರ್ ಹಾಗೂ ಅಲ್ಲಿ ಒಳಗಡೆ ಇರುವಂತಹ ನೀರಿನ ಟೆಂಪರೇಚರ್ ಮ್ಯಾಚ್ ಆಗ್ತದೆ. ಸಡನ್ ಆಗಿ ಶಾಕ್ ಆಗುತ್ತೆ ಮೀನ್ ಮರಿಗಳು. ಮ್ಯಾಚ್ ಆದ್ಮೇಲೆ ನಾವು ಇದನ್ನ ಓಪನ್ ಮಾಡಿ ಪ್ಲಾಸ್ಟಿಕ್ ಅನ್ನ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಕೊಳದ ನೀರನ್ನೇ ಪ್ಲಾಸ್ಟಿಕ್ ಬ್ಯಾಗ್ ಒಳಗಡೆ ತಗೋಬೇಕು. ಸುರಿಬಾರದು ವಾಸ. ಫಸ್ಟ್ ಕೊಳದ ನೀರು, ಮೀನ್ ಮರಿಗಳು ಇದ್ದಂಗೆ ಕೊಳದ ನೀರನ್ನೇ ತಗೋಬೇಕು. ತಗೊಂಡು ಒಂದು 2 ನಿಮಿಷ ಹಿಂಗೆ ಹಿಡ್ಕೋಬೇಕು. ಅವಾಗ ಏನಾಗುತ್ತೆ, pH ಮತ್ತೆ ಉಳಿದಂತಹ ಏನು ಕೆಮಿಕಲ್ ಪ್ರಾಪರ್ಟೀಸ್ ಇರ್ತವೆ ಅವುಗಳ ಮ್ಯಾಚ್ ಆಗ್ತವೆ. ಆ ನಂತರ ಅಲ್ಲೇ ನಿಧಾನಕ್ಕೆ ಮೀನ್ ಮರಿಗಳನ್ನ ಕೊಂಡೋಗಿ ಬಿಡ್ಬೇಕು. ಇಷ್ಟು ಮಾಡಿದ್ರೆ ನೀವು ಅರ್ಧ ಕೆಲಸ ಮುಗಿದಾಗಿ. ಅವತ್ತಿನ ದಿನ ಏನು ಫೀಡ್ ಮಾಡೋದು ಬೇಡ, ನೆಕ್ಸ್ಟ್ ದಿನದಿಂದ ಫೀಡಿಂಗ್ ಶುರು ಮಾಡಬೇಕು. ಮೀನಿಗೆ ಆಹಾರ ಅಂತ ಬಂದಾಗ 2 ರೀತಿ ಆಹಾರ ಇರುತ್ತೆ. ಒಂದು ನಾವೇ ತಯಾರು ಮಾಡ್ಕೊಳ್ಳುವಂತ ಆಹಾರ, ಇನ್ನೊಂದು ಅದಕ್ಕೆ ರೆಡಿಮೇಡ್ ಆಗಿ ಸಿಗುವಂತ ಆಹಾರ. ಈಗ ನೋಡಿ, ನಾವೇ ತಯಾರು ಮಾಡ್ಕೊಳ್ಳೋದಾದ್ರೆ ಆ ಆಹಾರದಲ್ಲಿ
ಎರಡು ವಿಷಯಗಳು ಇರಬೇಕು. ಒಂದು ಕಾರ್ಬೋಹೈಡ್ರೇಟ್ ಇರಬೇಕು, ಇನ್ನೊಂದು ಪ್ರೋಟೀನ್ ಇರಬೇಕು. ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ನಮ್ಮ ಅಕ್ಕಿ ತೌಡು ಹಾಕ್ಬೋದು, ಗೊಂಜಾಳ ನುಚ್ಚು ಹಾಕ್ಬೋದು, ಗೋಧಿ ಹಿಟ್ಟು ಹಾಕ್ಬೋದು. ಈ ರೀತಿ ಹಿಟ್ಟುಗಳು ಏನು ಬರ್ತಾವಲ್ಲ ಇವೆಲ್ಲ ಕಾರ್ಬೋಹೈಡ್ರೇಟ್ ಕೊಡುತ್ತೆ. ಪ್ರೋಟೀನ್ ಅಂತ ಬಂದಾಗ ಶೇಂಗಾ ಹಿಟ್ಟು ಬೇಕು. ಸೊ ಇವೆರಡೂ ಸಮ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಬೇಕು. ಎರಡನೇ ರೀತಿಯ ಆಹಾರ ಅಂತ ಬಂದ್ರೆ ಅದು ಮೀನುಗಳಿಗೆ ತಯಾರಾಗುವಂತಹ ಆಹಾರ. ಇಲ್ಲಿ ಮೇಲ್ಗಡೆ ತೋರಿಸಿದ್ರೆ ಇದರ ಬ್ಯಾಗಲ್ಲಿ ಬರ್ತವೆ, ಈ ರೀತಿ ಇರ್ತವೆ ಮೀನು. ಅವು ಇದರ ಅಡ್ವಾಂಟೇಜ್ ಏನಂದ್ರೆ ಸಾಮಾನ್ಯವಾಗಿ ನಾವೇ ತಯಾರು ಮಾಡಿದ ಆಹಾರ ಹಾಕದ ಕೂಡಲೇ ಇಮಿಡಿಯೇಟ್ಲಿ ಕೆಳಗಡೆ ಇಳಿದು ಹೋಗ್ಬಿಡುತ್ತೆ. ಒಂದ್ಸತಿ ಕೆಳಗಡೆ ಹೋದ್ಮೇಲೆ ಹೆಚ್ಚಿನ ಮೀನುಗಳನ್ನು ತಿನ್ನಲ್ಲ. ಈ ಆಹಾರ ಏನಾಗುತ್ತೆ ತೇಲೋದ್ರಿಂದಾಗಿ ಎಲ್ಲಾ ಮೀನುಗಳು ಬಂದು ಅದನ್ನ ತಿನ್ನೋದಕ್ಕೆ ಅವಕಾಶ ಮಾಡಿಕೊಡ್ತವೆ. ಎರಡನೇದಾಗಿ ಏನಂದ್ರೆ ಮೀನಿನ ಬಾಡಿ ಸೈಜಿನ ಆಧಾರದ ಮೇಲೆ 0.5 mm, 0.8 mm, 1 mm, 2 mm, 3 mm, 4 mm ಮೀನುಗಳು ಬೆಳೆದಂತೆ ದೊಡ್ಡ ಸೈಜಿನ ಆಹಾರವನ್ನು ನಾವು ಹಾಕ್ತಾ ಹೋಗ್ತೇವೆ. ಗೊತ್ತಿದ್ದಲ್ಲ? ನಮ್ಮ ಲೋಕಲ್ ಮೀನುಗಳ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ನಮ್ಗನ್ಸುತ್ತೆ ಒಂದ್ಸತಿ ನೀರು ಬಿಟ್ಟ ಮೇಲೆ ಅವೆಲ್ಲ ಕಡೆ ಇರ್ತವೆ ಅಂತ. ಕರೆಕ್ಟ್, ಎಲ್ಲ ಕಡೆ ಓಡಾಡ್ತವೆ. ಬಟ್ ಅವುಗಳು ತಿನ್ನುವಂತಹ ಆಹಾರ ಇದೆಯಲ್ಲ ಅವು ಕೆಲವು ಜಾಗಗಳಲ್ಲಿ ಇರ್ತವೆ. ಕೆಲವು ಈಗ ಕಾಟ್ಲಾ ಮತ್ತೆ ಸಿಲ್ವರ್ ಕಾರ್ಪ್ ಅನ್ನುವಂತಹ ಮೀನು ಮೇಲ್ಭಾಗದಲ್ಲಿರುವಂತಹ ಆಹಾರವನ್ನು ತಿಂತವೆ. ಮತ್ತೊಂದು ಜಾತಿಯ ಇದು ಗ್ರಾಸ್ ಕಾರ್ಪ್ ಅಥವಾ ಹುಲ್ಲುಗೆಡ್ಡೆ ಮೀನು ಅಂತ ಹೇಳ್ತೀವಿ, ರೋಹು, ಇವು ಮಧ್ಯಭಾಗದಲ್ಲಿರುವಂತಹ ಆಹಾರ ತಿಂತವೆ. ಕಾಮನ್ ಕಾರ್ಪ್ ಮತ್ತೆ ಮೃಗಾಲ ಕೆಳಗಡೆ ಇರುವಂತಹ ಆಹಾರವನ್ನು ತಿಂತವೆ. ಸೊ ಇವುಗಳು ನಮ್ಮ ಲೋಕಲ್ ಮೀನುಗಳು. ಓಕೆ, ನಮ್ಮ ಲೋಕಲ್ ಮೀನುಗಳನ್ನ ಬೆಳೆಸೋದಕ್ಕೆ ಯಾವುದೇ ಕಾರಣಕ್ಕೂ ಒಂದೇ ಜಾತಿ ಮೀನು ಬಿಟ್ರೆ ಅಂದ್ರೆ ಮತ್ತೆ ಎರಡು ಪ್ರದೇಶಗಳು ವೇಸ್ಟ್ ಆಗ್ತಿರ್ತವೆ, ಅಲ್ಲಿರೋ ಆಹಾರ ಎಲ್ಲ ವೇಸ್ಟ್ ಆಗ್ತಿರ್ತವೆ. ಒಂದೇ ರೀತಿ ಆಹಾರಕ್ಕಾಗಿ ಕಾಂಪಿಟೇಷನ್, ಒಂದೇ ಕಡೆ ಜಾಗಕ್ಕಾಗಿ ಕಾಂಪಿಟೇಷನ್ ನಡೆಯುತ್ತೆ. ಸೊ ಹಾಗಾಗಿ ನಾವು ಬೆಳೆಸೋದಕ್ಕೆ 2 ಅಥವಾ 3 ಜಾತಿಯ ಮೀನುಗಳನ್ನು ಬಿಟ್ರೆ ಅವುಗಳು ಚೆನ್ನಾಗಿ ಬೆಳೆಯುತ್ತವೆ. ಈಗ ಒಂದೊಂದಾಗಿ ನಾವು ಯಾವ್ಯಾವ ಜಾತಿ ಮೀನುಗಳಿದ್ದಾವೆ ಅವುಗಳನ್ನ ಹೇಗೆ ಬೆಳೆಸೋದು ಅನ್ನೋದನ್ನ ನೋಡ್ಕೊಂಡು. ಇದು ಕಾಟ್ಲಾ ಮೀನು ನೋಡಿದ್ದೀರಾ? ಇದು ಕಾಟ್ಲಾ ಮೀನು ನಮ್ಮ ಹೊಳೆಯಲ್ಲ ಸಿಗ್ತವೆ ಸಾಕಷ್ಟು. ನೀವು ಮೀನು ತಿನ್ನೋದಾದ್ರೆ ಮಾರ್ಕೆಟ್ಗೆ ಹೋದ್ರೆ ಇವನ್ನೆಲ್ಲ ನೋಡೇ ಇರ್ತೇನೆ. ಇದು ಕಾಟ್ಲಾ ಮೀನು ಅಂತ ಹೇಳಿ 1 ರಿಂದ 1.5 kg ಅಷ್ಟು ಬೆಳೆಯುತ್ತೆ. ಇದರ ತಲೆ ಸಾಕಷ್ಟು ದೊಡ್ಡವಾಗಿರ್ತದೆ. ಸೊ ಇದು ಹೆಚ್ಚು ಕಡಿಮೆ 1 ರಿಂದ 1.5 kg ಅಷ್ಟು ಒಂದು ವರ್ಷದಲ್ಲಿ ಬೆಳೆಯುವಂತಹ ಮೀನು. ಇದು ರೋಹು ಮೀನು ಅಂತೇಳಿ ಫಸ್ಟ್ ವರ್ಷ ಸ್ವಲ್ಪ ಸ್ಲೋ ಆಗಿ ಬೆಳೀತದೆ, ಆಮೇಲೆ ಮತ್ತೆ ಫಾಸ್ಟ್ ಆಗಿ ಬೆಳೆದ್ಬಿಡುತ್ತೆ. 2 kg ಈಗ ಫಸ್ಟ್ ವರ್ಷ ಕೇವಲ 1 kg ಬಂದ್ರೆ ಹೆಚ್ಚದು. ಸ್ವಲ್ಪ ದೂರದಲ್ಲಿ ಹಿಂಗಂದ್ರೆ ಮೂವ್ ಆಗುತ್ತಲ್ಲ. ಒಂದು ವರ್ಷ ಆದ್ಮೇಲೆ ಇದು ಮತ್ತೆ 6 ತಿಂಗಳಲ್ಲಿ ಹೆಚ್ಚು ಕಡಿಮೆ 2 kg ಅಷ್ಟು ಬಂದಿದೆ. ಇದು ಮೃಗಾಲ ಅನ್ನುವಂತಹ ಮೀನು, ಸ್ವಲ್ಪ ಸ್ಲೋ ಆಗಿ ಬೆಳೆಯುವಂತಹದ್ದು, ಕೆಳಭಾಗದಲ್ಲಿ ಬದುಕುವಂತಹ ಮೀನು. ಇದು ಸಿಲ್ವರ್ ಮೀನು ಅಂತ ಹೇಳಿ, ಇದು ಬಹಳ ಫಾಸ್ಟ್ ಆಗಿ ಬೆಳೆಯುತ್ತೆ. ಇದು ಹೆಚ್ಚು ಕಡಿಮೆ 2 kg ವರೆಗೂ ಒಂದು ವರ್ಷದಲ್ಲಿ ಬೆಳೆಯುತ್ತೆ. ಆದ್ರೆ ಸಮಸ್ಯೆ ಏನಂದ್ರೆ ಇದನ್ನ ಮಾಡಬೇಕು ಅಂತಂದ್ರೆ ಸಾಕಷ್ಟು ಪರಿಣಿತಿ ಇರಬೇಕು. ಇವು ಸೆನ್ಸಿಟಿವ್ ಇರುತ್ತೆ. ನೀರಲ್ಲಿ ಏನಾದರೂ ಚೇಂಜಸ್ಗಳಾದರೆ ಇಮಿಡಿಯೇಟ್ಲಿ ಸಾಯುವಂತಹ ಸಾಧ್ಯತೆ ಇರುತ್ತೆ. ಇದನ್ನ ನುರಿದಂತಹ ಏನು ಮೀನು ಕೃಷಿಕರು ಇದನ್ನ ಸಾಕಾಣಿಕೆ ಮಾಡಬೇಕು. ಇದು ಕಾಮನ್ ಕಾರ್ಪ್ ಅನ್ನುವಂತಹದ್ದು ಕೆಳಭಾಗದಲ್ಲಿ ಇರುವಂತಹ ಮೀನು. ಕೆಳಭಾಗದಲ್ಲಿ ಇರುವಂತಹ ಮೀನು ಏನಿದೆ ಅಲ್ಲ, ಇದು ಈಗ ಒಂದು ಎಲೆ ಬಂದು ನೀರ್ ಮೇಲೆ ಬಿದ್ದರೆ ಅದಾದ್ಮೇಲೆ ಅಲ್ಲೇ ಮುಳುಗೋಗುತ್ತೆ. ಕರೆಕ್ಟಾ? ಅದಲ್ಲೇ ಕುಡಿಯೋದು ಕೆಳಗೆ. ಅಂತಹದನ್ನೆಲ್ಲ ತಿಂದು ಬದುಕುವಂತಹ ಮೀನು. ಇದು ಬಹಳ ಸ್ಟ್ರಾಂಗ್ ಮೀನು. ಬೆಳವಣಿಗೆ ಮಾತ್ರ ಬಹಳ ಕಡಿಮೆ. ಯಾಕೆ ಬೆಳವಣಿಗೆ ಕಡಿಮೆ ಅಂದ್ರೆ ಇದೊಂದು ಜಾತಿ ಮೀನು ಮಾತ್ರ, ಇದು ಮತ್ತೆ ತಿಲಾಪಿಯಾ ಅನ್ನುವಂತಹ ಮೀನು ಮಾತ್ರ ನಿಂತ ನೀರಲ್ಲಿ ಮರಿ ಹಾಕುವಂಥವು. ಮತ್ತೆ ಯಾವುದು ಕೂಡ ಮರಿ ಹಾಕದೇ ಇರುವಂತ. ಯಾವಾಗ ಇವು ಮರಿ ಮಾಡಕ್ಕೆ ಶುರು ಮಾಡ್ತವೆ ಆವಾಗ ಬೆಳವಣಿಗೆ ಕುಂಠಿತ ಆಗುತ್ತೆ.
ಗ್ರಾಸ್ ಕಾರ್ಪ್ ಅಂತ, ಹೆಸರಲ್ಲೇ ಗ್ರಾಸ್ ಅಂತಿದೆ. ಗ್ರಾಸ್ ಅಂದ್ರೆ ಹುಲ್ಲನ್ನ ಅಂದ್ರೆ ಜಲಸಸ್ಯಗಳಿರ್ತಾವಲ್ಲ ಅವುಗಳನ್ನ ತಿಂದು ಬದುಕುವಂತಹ ಮೀನು. ಇದು ಪಂಗೇಶಿಯಸ್ ಮೀನು. ಇದು ಬಾಳೆ ಮೀನು. ಇದು ನೋಡಿದ್ದೀರಾ ಎಲ್ಲ ನೋಡಿರ್ತೀರಿ ಸಾಮಾನ್ಯವಾಗಿ. ಬಾಳೆ ಮೀನು ಯಾವ್ಯಾವ ತಾಳಪತ್ರೆ ಇರ್ತಾವಲ್ಲ ತಾಳಪತ್ರೆ ಹಾಕಿದ್ರಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಮೀನು ಅಂದ್ರೆ ಬಾಳೆ ಮೀನು. ಆಮೇಲೆ ಈ ಮೀನಿನ ವಿಶೇಷತೆ ಏನಂದ್ರೆ ಈ ಮೀನಿನ ಮೈ ಮೇಲೆ ಕುರುಪೆಗಳು ಇರುವುದಿಲ್ಲ. ಸೊ ಇದು ಮೇಲ್ಗಡೆ ಸ್ಕಿನ್ ಇರುತ್ತೆ. ಆ ಸ್ಕಿನ್ ಮೂಲಕನೂ ಉಸಿರಾಡ್ತವೆ. ನಾವು ಅತಿ ಸಾಂದ್ರತೆಯಲ್ಲಿ ಅಂದ್ರೆ ಜಾಸ್ತಿ ಮೀನನ್ನು ಬಿಟ್ಟಾಗಲೂ ಕೂಡ ಇವುಗಳು ಆರಾಮಾಗಿ ಬದುಕಬಲ್ಲವು. ಅಲ್ಲಿ ಆಕ್ಸಿಜನ್ ಕೊರತೆ ಆಗೋದಿಲ್ಲ. ಕಾರಣ ಏನಂದ್ರೆ ಅವುಗಳು ತಮ್ಮ ಸ್ಕಿನ್ ಮೂಲಕನೂ ಉಸಿರಾಡೋದ್ರಿಂದಾಗಿ ಅವುಗಳು ಸಾಕಷ್ಟು ಶಕ್ತಿಶಾಲಿಯಾಗಿರ್ತವೆ. ಕೇವಲ 7 ರಿಂದ 8 ತಿಂಗಳಲ್ಲಿ 1 kg ಬರ್ತವೆ. ಬೇರೆ ಎಲ್ಲ ಮೀನುಗಳಿಗೂ ಸಾಮಾನ್ಯವಾಗಿ 1 ವರ್ಷ ಬೇಕು. ಬಟ್ ಇದು 7 ರಿಂದ 8 ತಿಂಗಳಲ್ಲೇ 1 kg ಪಡೆಯಬಲ್ಲಂತಹ ಮೀನು. ಇತ್ತೀಚಿನ ದಿನಗಳಲ್ಲಿ ನಾವು ಕೃಷಿ ಹೊಂಡ ಇರುವಂತಹ ರೈತರಲ್ಲಿ ನಾವೇನ್ ಮಾಡಿಸ್ತಿದೀವಿ, ಈ ಮೀನನ್ನೇ ಸಾಕಷ್ಟು ಬೆಳೆಸ್ತಾ ಇದೀವಿ. ಯಾಕಂದ್ರೆ ಇವು ನಮ್ಮ ಪ್ರದೇಶಕ್ಕೆ ಅತ್ಯಂತ ಸೂಟೇಬಲ್ ಹಾಗೂ ಮಾರುಕಟ್ಟೆನೂ ಚೆನ್ನಾಗಿದೆ. ಲೋಕಲ್ ಎಲ್ಲರೂ ಇದನ್ನ ಇಷ್ಟಪಟ್ಟು ತಿಂತಾರೆ. ಆದ್ರಿಂದಾಗಿ ನಮಗೆ ಇನ್ನೇನ್ ಬೇಕು, ಲೋಕಲ್ಲಿ ಅದಕ್ಕೆ ಮಾರ್ಕೆಟ್ ಇರಬೇಕು, ವೇಗವಾಗಿ ಬೆಳಿಬೇಕು, ತಾಳಪತ್ರೆ ಕಂಡೀಷನ್ ಅಲ್ಲಿ ಚೆನ್ನಾಗಿ ಬೆಳಿಬೇಕು. ತಾಳಪತ್ರೆ ಹಾಕಿರೋ ಇದರಲ್ಲಿ ಸೊ ನಮ್ಮಲ್ಲಿ ಇರುವಂತಹ ಎಲ್ಲ ಹೊಂಡಗಳು ಆಲ್ಮೋಸ್ಟ್ ತಾಳಪತ್ರೆ ಹಾಕಿರುವಂತಹ ಹೊಂಡಗಳು. ಹಾಗಾಗಿರೋದ್ರಿಂದ ಏನಾಗುತ್ತೆ, ಇವುಗಳು ಸಾಕು ಚೆನ್ನಾಗಿ ಬೆಳೀತವೆ. ಇನ್ನೊಂದು ಮೀನು ಟಿಲಾಪಿಯಾ ಅಂತ ಹೇಳ್ಬಿಟ್ಟು, ಇದನ್ನ ನಾವು ರೆಕಮೆಂಡ್ ಮಾಡೋದಿಲ್ಲ. ಸಣ್ಣ ಸಣ್ಣ ಹೊಂಡಗಳಲ್ಲಿ ಮಾತ್ರ ಇದನ್ನ ಮಾಡಬಹುದು. ಕಾರಣ ಏನಂದ್ರೆ ಇದೊಂದು 3 ತಿಂಗಳಾದ ಕೂಡಲೇ ಮರಿ ಹಾಕೋಕೆ ಹಿಡಿಯೋದ್ರಿಂದ ಇವುಗಳು ಸೈಜ್ ಜಾಸ್ತಿ ಆಗೋದಿಲ್ಲ. ಇವು 100-150 ಗ್ರಾಮ್ ಬಂದರೂ ಸಾಕು. ಇದನ್ನ ಆಕ್ಚುಲಿ ಫ್ರೈ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಇವುಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ನಾವು ಸಣ್ಣ ಹೊಂಡಗಳಿರ್ತಾವಲ್ಲ, ಇದು ಸಿಮೆಂಟಿನ ಹೊಂಡಗಳು ಸಣ್ಣ ಸಣ್ಣವು ಅಂತಲ್ಲಿ ಮಾತ್ರ ಮಾಡೋದ್ರೆ ಮಾಡಿ, ಇಲ್ಲ ಅಂದ್ರೆ ಇದನ್ನ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ. ನೇಗಿಲ ಕುಲದೊಳ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ, ಉಳುವ ಯೋಗಿಯ ನೋಡಲ್ಲಿ.